ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 33 ಅನ್ನ ಗಮನಿಸಿ. ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ದ್ಯುತಿ ಸಂಶ್ಲೇಷಣೆ ಎನ್ನುವಂತಹದ್ದು ಸಸ್ಯಗಳು ಆಹಾರವನ್ನ ತಯಾರಿಸಿಕೊಳ್ಳುವಂತಹ ಕ್ರಿಯೆ ಆಗಿದೆ. ಇದರಲ್ಲಿ ಯಾವ ಯಾವ ಜರುಗುತ್ತದೆ, ಯಾವ ಯಾವ ಘಟನೆ ನಡೆಯುತ್ತೆ ಅಂತ ನೋಡಿದ್ರೆ, ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಈಗ ಮನೆಯಲ್ಲೇ ನಾವು ಅಡಿಗೆ ಮಾಡ್ತಾ ಇದ್ದೀವಿ ಅಂದ್ರೆ ಬೇರೆ ಬೇರೆ ಪ್ರೊಸೀಜರ್ ಇರ್ತದೆ ಅಲ್ವಾ. ಈಗ ಪಾಯಸ ಮಾಡ್ತಾ ಇದ್ದೀವಿ ಅಂದ್ರೆ ಹಾಲನ್ನ ಕಾಯಿಸ್ಕೊಳ್ಳೋದು, ಅದಕ್ಕೆ ಸಕ್ಕರೆಯನ್ನ ಬೆರೆಸೋದು, ಈ ತರ ಶಾವ್ಗೆ ಮಾಡ್ತಾ ಇದ್ರೆ ಶಾವ್ಗೆಯನ್ನ ಹುರ್ಕೊಳ್ಳೋದು, ಇದೆಲ್ಲ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ. ಅದೇ ತರ ಸಸ್ಯ ಆಹಾರ ತಯಾರಿಸುವಾಗ ಮೊದಲನೇದೇನು, ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಬೆಳಕಿನ ಶಕ್ತಿಯನ್ನ ಕ್ಲೋರೋಫಿಲ್ ಹೀರಿಕೊಳ್ಳುತ್ತೆ. ಎರಡನೇದು, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಬೆಳಕಿನ ಶಕ್ತಿ, ಹೀರಿಕೊಂಡಂತಹ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ. ಮತ್ತೆ ನೀರಿನ ಅಣುವಿನಲ್ಲಿ H2, ಹಾಗಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಇವು ವಿಭಜಿಸಲ್ಪಡ್ತದೆ, H2 ಮತ್ತೆ O ಆಗಿ. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಇದು ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳಾಗಿವೆ. ಥ್ಯಾಂಕ್ ಯು.